ವರ್ಷ 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 ಮೀನಾ 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 ಬಾರಮ್ಮ. ನಿಮ್ಮ ಅಣ್ಣ ಎಂತ ಕೆಲಸ ಮಾಡ್ತಾ ಇದ್ದಾನೆ ನೋಡ್ಬಾರ ಮೀನಾ. ಮನೆ ಹೊರಗೆ ನಿಂತ್ಕೊಂಡು ಮಾತಾಡಿ, ಹೊರಕ್ಕೆ ಹೋಗ್ರಿ ಫಸ್ಟು. ಅಲ್ಲ ನಿಮ್ಮ ಅಣ್ಣ ಎಂತ ಕೆಲಸ ಮಾಡ್ತಾ ಇದ್ದಾನೆ ಬಾಯಿ. ನಾವೆಲ್ಲ ಒಗ್ಗಟ್ಟಾಗೆ ನಾವು ಅವನಿಗೆ ಬುದ್ಧಿ ಕಲಿಸ್ಬೇಕು. ಆ ಸುಸುನ ಜೊತೆಗೆ ಹಾಕ್ಕೊಂಡು ಏನು ಅಲವಾಟ ಆಡ್ತಾ ಇದ್ದಾನೆ. ನಿಮ್ಮ ಅತ್ತಿಗೆ ಮೋಸ ಮಾಡ್ತಾ ಇದ್ದಾನೆ ಕಣೆ ನಿಮ್ಮ ಅಣ್ಣ ಮೋಸ ಮಾಡ್ತಾ ಇದ್ದಾನೆ. ಅದಕ್ಕೆ ತಂಗಿ ಆದಳು ನೀನು ವರ್ಷ ಎಲ್ಲರ ಬಂದು ನಿಮ್ಮ ಚಿಕ್ಕಮ್ಮಗೂ ಏಳು ಬಂದಿದ್ದೀವಿ, ಅವಳು ಬತ್ತಾಳೆ, ಎಲ್ಲ ಸೇರಿ ಬುದ್ಧಿವಾದ ಏಳು ಬರ್ರಿ. ಒಟ್ಟು ಹಿಂಗೆ ಮಾಡಬೇಡ, ಯಾಕೆ ಹಿಂಗೆ ಮೋಸ ಮಾಡ್ತೀಯಾ? ನಿಮ್ಮ ಅತ್ತಿಗೆ ಮೋಸ ಮಾಡ್ತಾ ಇದ್ದಾನೆ, ಅದಕ್ಕಾಗಿನ ಬಂದು ಸೋಮಿ ಮೋಸ ಆಗಕ್ಕೆ ಬಿಡಬಾರ್ದು ಕಣಮ್ಮ. ನಾವೆಲ್ಲ ಸೇರಿಕೊಂಡು ಒಗ್ಗಟ್ಟಾಗಿ ತಡಿಬೇಕು. ಅವತ್ತು ನನಗೆಲ್ಲ ಒಗ್ಗಟ್ಟಾಗಿ ನನಗೆ ಸಪೋರ್ಟ್ ಮಾಡಿದೆ. ಗಂಡ ಇಲ್ದವಳು ಚೆನ್ನಾಗಿರ್ಬೇಕು, ಇವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಅವತ್ತೆಲ್ಲನ ಗಂಡ ಇಲ್ದವಳು ಅಂತ ಹೇಳಿ ನನಗೆ ಸಪೋರ್ಟ್ ಮಾಡಿದ್ರೆ ಎಲ್ಲ ಒಗ್ಗಟ್ಟಾಗಿ. ಇವತ್ತು ಕಷ್ಟ ಬಂದೈತೆ ಅಂತ ಮಾತ್ರ ನನಗೆ ಹೇಳ್ತಾ ಇದ್ದೀರಾ ನೀವು. ಕಷ್ಟ ಬಂದೈತೆ, ಚೆನ್ನಾಗಿರ್ಬೇಕು, ನಿಮ್ಮ ಅತ್ತಿಗೆ ಮೋಸ ಆಗಬಾರ್ದು ಅಂತ ಹೇಳ್ತಾ ಇದೆಯಲ್ಲಮ್ಮ ನೀನು. ನಿನ್ನ ಸೊಸಿ ಮೋಸ ಆಗಬಾರ್ದು ಅಂತ ಗೊತ್ತಾಗ್ತೈತೆ, ಆದರೆ ಮಗಳಿಗೆ ಅನ್ಯಾಯ ಆಗ್ತೈತೆ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲ ನನಗೆ ಎಷ್ಟು ಅವಮಾನ ಮಾಡಿದ್ರು, ನೀನು ಸಮೇತ. ಅವಮಾನ ಮಾಡಿದೆ ಗಂಡ ಇಲ್ದವಳು ಅಂತ ಹೇಳಿ ನನಗೇನು ಸಪೋರ್ಟ್ ಮಾಡಲಿಲ್ವಲ್ಲ ನೀವು. ನನಗೇನು ಕೈ ಹಿಡಿಲಿಲ್ವಲ್ಲ. ನಿಮ್ಮ ಹತ್ರ ಎಂತೆಂಥ ಮಾತು ಅನ್ನಿಸ್ಕೊಂಡು ಹೆಂಗೆ ಬಂದು ನಾನು ಇವತ್ತು ನೋಡಿ ಹೆಂಗಿದ್ದೀನಿ. ಇವತ್ತು ಚೆನ್ನಾಗಿರೋದ್ಕಂತೂ ಬಂದ್ರಿ. ಏನಾದರೂ ಸ್ವಲ್ಪ ಕೆಟ್ಟೋಗಿದ್ರೆ ನೀವು ಬರ್ತಾ ಇದ್ರಾ? ಅದೆಲ್ಲ ಮನ್ಸಾಗಿ ಬೇಡ ಕಣೆ ನೀನು. ಏನೋ ಅವಾಗ ಸೆಟ್ಟಲ್ಲಿ ಮಾತಾಡಿರ್ತಾರೆ ನೋಡು, ನಮ್ಮ ಮಾತು ಕೇಳಲಿಲ್ವಲ್ಲ, ಇಂಥ ವಯಸ್ಸಿನ ಮದುವೆ ಏನು ನಮ್ಮ ತಯ್ಯೋಳಿ ಮಾತಾಡಿದ್ದಷ್ಟೇನೆ. ಎಂತೆಂಥ ಮಾತಾಡಿದ್ರಿ, ಅವನಂತವನು ಇಂಥವನು ಅಂತ. ಯಾರನೇ ಬರೋನು ಮುಂಚೆಲೇ ಕಟ್ಟಕ್ಕಾಗಲ್ಲ. ಮುಂದೇನಾಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ. ಅವಾಗೆಲ್ಲ ಹಂಗಾದ್ವು ಅಂತಂದ್ರೆ ಈಗಲೂ ಹಂಗೆ ಆಗ್ತೈತಾ? ಇವಾಗ ನೋಡು, ನನ್ನ ಎಂಥ ಚೆನ್ನಾಗೆ ರಾಣಿ ಥರ ನೋಡ್ಕೊಂತ ಇದ್ದಾನೆ ನನ್ನ ಗಂಡ. ಹೆಂಗೆ ನೋಡ್ಕೊಂತ ಇದ್ದಾನೆ ಅಂತ ನಮಗೆ ಗೊತ್ತು, ನಿಮ್ಗೇನು ಗೊತ್ತು? ಸುಮ್ಮನೆ ಮಾತಾಡಿದ್ರಿ, ಎಷ್ಟು ಮಾತಾಡಿದ್ರಿ ಗೊತ್ತಾ ನೀವು? ಎಂತೆಂಥ ಮಾತಂದ್ರಿ ನನ್ನ ಗಂಡನ್ನ. ಇವ್ರು ಯಾಕೆ ಬಂದಿದ್ದಾರೆ ಮೀನಾ? ಇವ್ರು ಯಾಕೆ ಬಂದಿದ್ದಾರೆ ಇಲ್ಲಿಗೆ? ಏನೋ ನಮ್ಮ ಅಣ್ಣ ಆ ಸುಸುನ ಲವ್ ಮಾಡ್ತಾ ಇದ್ದಾನಂತೆ. ಅದಕ್ಕೇನೆ ನಿಮ್ಮ ಅಕ್ಕಿಗೆ ಮೋಸ ಆಗಬಾರ್ದು ಕಣಮ್ಮ, ಬಂದು ಎಲ್ಲ ಒಟ್ಟಿಗೆನೆ ನೀವು ಬುದ್ಧಿ ಕಲಿಸ್ರಿ, ಹೇಳ್ರಿ, ನಿಮ್ಮ ಅಣ್ಣಗೆ ಬುದ್ಧಿವಾದ ಹೇಳಿ ಅದನ್ನು ಸರಿ ಮಾಡ್ರಿ ಅಂತ ಹೇಳಿ ಹೇಳ್ತಾ ಐತೆ ನಮ್ಮಮ್ಮ. ಅವತ್ತು ನನಗೆ ಎಲ್ಲರೂ ಒಟ್ಟಿಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ, ಯಾರೂ ನೋಡಲಿಲ್ಲ, ಎಲ್ಲ ಒಟ್ಟಿಗೆ ನನಗೆ ಅವತ್ತು ಯಾರೂ ನೋಡ್ಕೊಂಬ್ಲಿಲ್ಲ. ಇವತ್ತು ನಾನು ಯಾಕೆ ಇವ್ರಿಗೆಲ್ಲ ಆಗಬೇಕು? ಅಯ್ಯೋ, ಅವತ್ತು ನಿನಗೆ ಯಾರೂ ಆಗಿಲ್ಲ ಮೀನಾ. ಇವತ್ತು ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ಇವ್ರು ನಮ್ಮ ಮನೆ ಬಾಗ್ಲಿಗೆ ಕಾಲಿಕ್ಬೇಡ್ರಿ ಅಂದರೆ ಯಾವ ಮುಖ ಇಟ್ಕೊಂಡು ನೀನು ನಮ್ಮ ಮನೆ ಬಾಗ್ಲಿಗೆ ಬರ್ತಾರೆ ಇವರು? ಇಲ್ಲ ಸೌಮ್ಯ, ಹೇಳ್ತಾ ಇದ್ದೀನಿ, ನನ್ನ ಗಂಡನಿಗೆ ತುಂಬ ಕೋಪ ಬರೋದಕ್ಕಿಂತ ಮುಂಚೆಗೆ ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡ್ರಿ. ಸುಮ್ಮನೆ ಮಾತಾಡಬೇಡ್ರಿ. ನೀನಾಗಲಿ ಅಮ್ಮ ಆಗಲಿ ಒಂದು ಮಾತಾಡಿದ್ರೆ ಸರಿ ಹೋಗಲ್ಲ. ಎಷ್ಟೇ ಆಗಲಿ ಆ ಚಿಕ್ಕಮ್ಮನೇ ವಾಸಿ ಅಲ್ಲ, ಮಗಳು ಅನ್ನೋದು ಸ್ವಲ್ಪನಾದರೂ ನಿಮಗೆ ಮನಸ್ಸಲ್ಲಿ ಇದ್ದಿದ್ರೆ ಈ ರೀತಿ ಎಲ್ಲ ಮಾತಾಡ್ತಾ ಇರಲಿಲ್ಲ ನೀವು. ಮಗಳು ಅಂಬೋದೊಂದು ಸ್ವಲ್ಪ ಮನಸ್ಸಾಗ ಇಲ್ಲದಕ್ಕೆ ಈ ರೀತಿ ಮಾತಾಡಿದ್ರಿ. ಆ ಚಿಕ್ಕಮ್ಮನಿಗೆ ಎಷ್ಟೋ ನನ್ನ ಮೇಲೆ ಪ್ರೀತಿ ಇದೆ, ಆ ಚಿಕ್ಕಮ್ಮ ಎಷ್ಟೋ ಚೆನ್ನಾಗಿ ನಾನು ನೋಡ್ಕೊಂಡ್ರು. ಎಂತೆಂಥ ಮಾತಂದ್ರಿ ನಮ್ಮನ್ನ. ಅಯ್ಯಪ್ಪ, ನಾನು ಅನುಭವಿಸಿದ್ದೀನಿ ಅಂದರೆ ನಿಜವಾಗ್ಲೂ ಅಷ್ಟೋ ಅನುಭವಿಸಿದ್ದೀನಿ. ನೀವು ನನ್ನೇ ನೋಡ್ಕೊಂಡ್ಲಿಲ್ಲ ಅಂದಮೇಲೆ ಮುಂದಿನೂ ಏನೇನೋ ನಾವು ಯಾರಿಗೆ ಆತು ಹೇಳಲ್ಲ, ಏನಾದರೂ ಮಾಡ್ಕೊಂಡು ಹೋಗ್ರಿ. ನಾಳೆ ಹೊತ್ತು ನೀವು ಚೆನ್ನಾಗಾದಾಗ ನಮ್ಮನ್ನೇ ಅಂಬ್ತೀರಾ. ಅಯ್ಯೋ, ಏನು ಮಾತಾಡೋದಿಲ್ಲ ಕಣ್ಮೀನ. ನಿಮ್ಮ ಅಣ್ಣಗೆ ನೀನು ಹೇಳ್ಬೇಕು, ತಂಗಿ ಆದವಳು, ತಂಗಿ ಮಾವ ನೀವೆಲ್ಲ ಸೇರ್ಕೊಂಡು ಹೇಳಿ. ಯಾವ ತಂಗಿನೂ ಇಲ್ಲ, ಯಾವ ಮಾವನೂ ಇಲ್ಲ, ಹೊರಟೋಗಿ ಸುಮ್ಮನೆ. ಅವತ್ತು ಯಾರೂ ನೋಡಿಲ್ಲ, ಅವತ್ತು ಎಂತೆಂಥ ಮಾತಂದ್ರಿ ನನ್ನ ಅಂಥವನು ಇಂಥವನು ಅಂತ ಹೇಳಿ. ಇವತ್ತು ಹೆಂಗೆ ಬಂದಿದ್ರಾ? ಇಲ್ಲ ನೋಡಿ ಮೀನಾ, ನೀನು ಏನಾದರೂ ಅಲ್ಲಿ ಕಾಲಿಟ್ಟಿದ್ದೀಯ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಅಯ್ಯೋ ಇಲ್ಲ ಮಾವ, ನಾನು ಏನಕ್ಕೆ ಹೋಗೋಣ? ನಾನು ಹೋಗಲ್ಲ. ನಾನು ಇಷ್ಟು ಚೆನ್ನಾಗಿಲ್ಲೇ ಇರಬೇಕಾದ್ರೆ ಮತ್ತೆ ಅವ್ರ ಅಷ್ಟೆಲ್ಲ ಅನ್ನಿಸ್ಕೊಂಡು ಅಷ್ಟೆಲ್ಲ ಬಯಸ್ಕೊಂಡು ನಾನು ಮತ್ತೆ ಅವ್ರ ಮನೆ ಬಾಗ್ಲಿಗೆ ಕಾಲಿಕ್ಲಾ? ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಮಾತ್ರ ಹೋಗೋದಿಲ್ಲ. ಅವಳೆಂತ ಓಟು ಬಿಟ್ಟಿರೋಳು. ಅಲ್ಲೇ ಒಬ್ಬನ ಮದುವೆ ಆಗಿ ಡೈವರ್ಸ್ ಕೊಟ್ಟು ಅಲ್ಲೇನೆ ಇನ್ನೊಬ್ಬನ ಅವನ್ನ ಇಂಜಿನಿಯರ್ ಅಂತ ಕಟ್ಕೊಂಡು ಎಲ್ಲನ ಹಿಂಗೆ ಮಾಡ್ಕೊಂಡು ಅವಳು ಬಾಳೆನೆ ಹಾಳಾಗಿ ಹೋಗೈತಿ. ಅಂತಳಿಂದೆ ಓಡಾಡ ಅಂಥದ್ದೇನು ಬಂದೈತಿ ಇವನಿಗೆ. ಅದಕ್ಕೆ ಕಣಪ್ಪ ವರ್ಷ ಬಾರು ಕೇಳಿ ಈಗ ಏನೋ ಒಂದು ದಾರಿ ಮಾರ್ಗ ನೀವೇ ತೋರಿಸ್ಬೇಕಪ್ಪ. ನಿಮ್ಮ ಮಾಮನ ಕರೆದ್ರೆ ನಿಮ್ಮ ಮಾಮನೂ ಬರಲ್ಲ ಅಂತೈತೆ. ಯಾರು ಬರೋದಿಲ್ಲ, ಸುಮ್ಮನೆ ಹೊರಟೋಗಿ. ನಮ್ಮನ್ನು ಬಲವಂತ ಮಾಡಬೇಡಿ. ನೋಡಿ, ನಮ್ಮ ಮನೆ ಬಾಗ್ಲಿಗೆ ಬರಬೇಡಿ ನೀವು ಅಷ್ಟೇ. ಅಲ್ಲ, ನಾನು ಒಂದು ಸತಿ ಹೇಳಿದ್ದು ಅರ್ಥ ಆಗಲ್ವಾ? ಎಷ್ಟು ಸತಿ ಹೇಳಿದ್ದೀನಿ ನಮ್ಮ ಮನೆ ಬಾಗ್ಲಿಗೆ ಬರಬೇಡಿ ನೀವು, ನಮಗೂ ನಿಮಗೂ ಏನೋ ಸಂಬಂಧ ಇಲ್ಲ. ಆವಾಗಲೇ ನೀವೇ ಹೇಳಿದ ಮೇಲೆ ಯಾಕೆ ಸುಮ್ಮನೆ ನಾವೆಂದಾದರೂ ನಿಮ್ಮ ಮನೆ ಬಾಗ್ಲಿಗೆ ಬಂದಿದ್ದೀವಾ? ಇಲ್ಲ ತಾನೆ, ನಮ್ಮ ಪಡೆಗೆ ನಾವಿದ್ದೀವಿ, ನಿಮ್ಮ ಪಡೆಗೆ ನೀವಿದ್ಬಿಡಿ. ಸುಮ್ಮನೆ ಒಬ್ರು ತಾಳ್ಮೆ ಪರೀಕ್ಷೆ ಮಾಡೋದಕ್ಕೆ ಬರಬೇಡಿ ಇಲ್ಲಿ. ಅಲ್ಲ ತಂಗಿ ಆದಳು ಏನನ ಹೇಳ್ತೀಯ? ನಿಮ್ಮ ಅಣ್ಣಗೆ ಒಂದಿಟ್ಟು ಬುದ್ಧಿವಾದನ ಅಂತ. ಅಯ್ಯೋ, ನಮ್ಮ ಅಣ್ಣಗೆ ತಂಗಿ ಆದಳು ಬುದ್ಧಿವಾದ ಹೇಳೋ ಅಂಥದ್ದೇನಿಲ್ಲ. ಅವನಿನ್ನು ನನಗೇನಾದರೂ ಹೇಳ್ಬೋದು, ನಾನು ಅವ್ನಿಗೇನು ಹೇಳೋಕ್ಕಾಗಲ್ಲ. ನೋಡು, ಈ ಮನೆ ಬಾಗ್ಲ ಕಾಲು ಇಕ್ಕಿಸ್ಕೊಬಾರ್ದು ಇವ್ರನ್ನ. ಅಂತ ಕೆಲಸ ಮಾಡ್ಯಾರೆ. ಮನೆ ಬಾಗ್ಲ ಕಾಲು ಇಕ್ಕಿಸ್ಕೊಂಡಿರ ನೋಡು, ಮನೆ ಒಳಗೆ ಯಾಕೆ ಬಿಡಿಸ್ಕೊಂತೀರ? ಅಲ್ಲ, ಹೇಳೋದು ಕೇಳೋದಕ್ಕೆ ಅದೇನಾಯ್ತು ಅಂದರೆ, ಹೇಳೋದು ಬೇಡ ಕೇಳೋದು ಬೇಡ, ಹೋಗ್ತಾ ಇರಿ ಹಸಕ್ಕೆ ಫಸ್ಟು ನೀನು. ಎಷ್ಟು ತೊಂದರೆ ಮಾಡಿ ಇನ್ನು ಯಾವ ಮುಖ ಇಕ್ಕೊಂಡು ನಮ್ಮ ಮನೆ ಬಾಗ್ಲಿಗೆ ಬಂದಿದ್ಯಾ?
ಅಲ್ಲ ಹೊಲದ ವಿಚಾರ ಬಿಡಿ, ಇವಾಗ ಹೊಲದ ವಿಚಾರ ಎಲ್ಲ ಬೇಡ. ಹೊಲದ ವಿಚಾರ ನಾವೇನು ಈಗ ನಿನ್ಗೂ ಅರ್ಧ ಭಾಗ ಕೊಡ್ತೀವಿ ಕಣೆ. ಅರ್ಧ ಭಾಗ ಕೊಡ್ತೀವಿ ಅಂತಲೇನೆ ನಾವು ಇವಾಗ ಹೇಳೋದಕ್ಕೆ ಬಂದಿದ್ದೀವಿ. ಅರ್ಧ ಭಾಗ ಕೊಡ್ತೀವಿ. ಈಗ 6 ಎಕರೆ ಐತಲ್ಲ, 3 ಎಕರೆ ಹೊಲ ಆದ್ರೂ ಕೊಡ್ತೀವಿ ಕಣೆ. ಅದಕ್ಕೆ ಇವಾಗ ಬಂದು ನಿಮ್ಮ ಅಣ್ಣನ ನೀನು ಕಾಪಾಡ್ಕೊಂಬಂದ್ರೆ ನಿನಗೂ ಕೊಡ್ತೀವಿ. ಅದೇ ಹೇಳ್ದಿನಿ ನಮ್ಮ ಅತ್ತೆಗೆ. ನೀನು ಸುಮ್ಮನೆ ಮೀನನ್ನು ಕೊಡತ್ತೆ ಅಂತ ಹೇಳಿದೀವಿ. ನೀನೇನು ತಲೆ ಕೆಡಿಸ್ಕೋಬೇಡ, ನಿಮಗೆ ಭಾಗನೂ ಕೊಡ್ತೀವಿ ಕಣೆ. ಕೊಡೋದು ಬೇಡ, ಏನು ಬೇಡ, ಸುಮ್ಮನೆ ಹೋಗ್ತಾ ಇರ್ರಿ. ಇಲ್ಲಿಂದನ ಸುಮ್ಮನೆ ಹೋದ್ರೆ ಸರಿ. ನಿಮ್ಮ ಭಾಗನೂ ಕೊಡೋದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನಾವೇನು ಹೇಳೋದಕ್ಕೆ ಬರೋಲ್ಲ. ಬರೋ ಭಾಗ ಎಲ್ಲಿದ್ರೂ ಬರುತ್ತೆ. ನಾವೇನು ಹೇಳೋದಕ್ಕಾಗಲ್ಲ ಬುದ್ಧಿವಾದನ. ಸುಮ್ಮನೆ ಇಲ್ಲಿಂದನ ಹೊರಟೋಗಿ ನೀವು. ಅಲ್ಲ ಮೀನಾ, ನಾನು ಹೇಳೋದ ಸ್ವಲ್ಪ ಕೇಳಿಸ್ಕ ಇಲ್ಲಿ. ಇವಾಗ ನಿಮ್ಮ ಅಣ್ಣ ಎಂಥ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ, ನೋಡು ಅವಳನ್ನ ಮದುವೆ ಆಗ್ತೀನಿ ಅಂತ ಕೂತ್ಕೊಂಡಿದ್ದಾನೆ. ಅದಕ್ಕಾಗಿನ ನಾವು ಬೇಡ ಕಣಪ್ಪ ಅಂತ ಹೇಳಿ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅಲ್ಲೇ ಎಲ್ಗ ಹೋಗಿ ಅವನೇ ಫೋನ್ ಎತ್ತುತ್ತಿಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡವನೇ. ಅದಕ್ಕೇನೆ ಎಲ್ಲರೂ ಸೇರಿ ಸರ್ವ್ ಮಾಡಬೇಕು. ಅದಕ್ಕೆ ಅಣ್ಣ ಐತೆ, ಅಣ್ಣ ಇಂತ ಮಾತಾಡ್ತೀವಿ. ಅಯ್ಯೋ ಅಣ್ಣಗೂ ಹೇಳ್ಬೇಡ, ಯಾರಿಗೂ ಹೇಳ್ಬೇಡ. ನಿಮ್ಮ ಅಣ್ಣ ಎಲ್ಲೈತಿ? ಅಣ್ಣ ಎಂಬುದು ಮನಸ್ಸಿನಾಗಿದ್ದಿದ್ರೆ ನೀನು ಯಾಕೆ ಇಂಥವೆಲ್ಲ ಮಾಡ್ತಿದ್ದೆ? ಅಣ್ಣ ಇರು ಬೇಡ, ಯಾರು ಬೇಡ. ಅಯ್ಯೋ ಎಷ್ಟು ಇದು ಮಾಡ್ದಾಳೆ. ಈಗ ಅಣ್ಣ ಎಂತ ಬಂದಿದೆಯಲ್ಲೇ, ಯಾವ ಕೈಕೆ ನೀನು ಅಣ್ಣ ಎಂತ ಹೇಳ್ತಾ ಇದೆಯಾ? ಹೋಗ ಸಿಕ್ಕಿ. ನಿಮ್ಮ ಅಣ್ಣ ಇಲ್ಲ, ಯಾವನೂ ಇಲ್ಲ. ನೀನು ಮಾಡಿರೋ ಕೆಲಸ ಒಂದೊಂದಲ್ಲ. ಅಣ್ಣ ಎಂತ ಅಣ್ಣೆ. ನಮಗೇನೆ ಮಸ್ತ ಟೆನ್ಷನ್ ಆಯ್ತು. ನಮ್ಮ ಅಯ್ಯಪ್ಪ ಮೊದಲೇ ಟೆನ್ಷನ್ ಮಾಡ್ಕೊಂಡ್ರೆ ಆಗಲ್ಲ. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರೋ ಸಿಕ್ಕಿ. ಒಂದು ಮಾತಾಡಿದ್ರೆ ನಾನು ಸರಿಯಾಗಿ ಅಡ್ರೆಸ್ ಕಳಿಸ್ತೀನಿ ನೋಡು. ಸುಮ್ಮನೆ ಮರ್ಯಾದೆ ತೆಗಿಸ್ಕೋಬೇಡ, ಸುಮ್ಮನೆ ಹೋಗ್ತಾ ಇರು. ಭಾಗ ಕೊಡ್ತೀವಿ ಅವಳಿಗೆ. ನಮ್ಗೆ ಇವಾಗ 6 ಎಕರೆ ಐತಲ್ಲ, ಭಾಗ ಕೊಡ್ತೀವಿ. ಭಾಗ ಕೊಟ್ಟು ಇವಾಗ ಕರೆದು ಕಳಿಸ್ತೀವಿ, ಚೆನ್ನಾಗಿ ನೋಡ್ಕೊಂತೀವಿ. ಏನು ಬೇಕಾಗಿಲ್ಲ, ನಿಮ್ಮ ಭಾಗ ಬೇಡ, ಏನು ಬೇಡ. ಅವನಿಗೆ ಅದೇ ಹೇಳಿರೋದು. ಭಾಗ ಕೊಡ್ತೀವಿ ಅವಳಿಗೂ ಅಂತ ಹೇಳಿ ಎದುರಿಸಿದೀವಿ. ಅದಕ್ಕೆ ಕೊಡ್ತೀವಿ ಕಣಪ್ಪ. ಇವಾಗ ಅವನಿಗೆ 3 ಎಕರೆ, ಇವಳಿ 3 ಎಕರೆ, 3 ಎಕರೆ ಕೊಡ್ತೀನಿ. ಅದಕ್ಕೆ ಬಂದು ಅವನಿಗೆ ಹೇಳಿ ಇದೊಂದು ಆಗ್ದಂಗೆ ಅಂತ ಅಡ್ದ್ಬಿಟ್ರೆ ಸಾಕು. ಕೊಡ್ತೀನಿ ನಿಮಗೂ ಭಾಗನ. 3 ಎಕರೆ ಕೊಡ್ತೀನಿ. ಇವಾಗ ನಮ್ದೊಂದು ಎಕರೆ ಆ ಕಡೆ ಐತಲ್ಲ, ಅದನ್ನು ಕೊಡ್ತೀವಿ. 3 ಎಕರೆ ನಿನಗೆ ಕೊಡ್ತೀವಿ, ಇಲ್ಲ 4 ಎಕರೆ ನಿನಗೆ ಕೊಡ್ತೀವಿ. ಸಾಕು ನಮ್ಗೆ 2 ಎಕರೆ. ಇವಾಗ ಸಾಕು, ನನಗೆ ನನ್ನ ಗಂಡ ಉಳಿದ್ರೆ ಸಾಕು ಅನ್ನಂಗೆ ಆಗೈತೆ. ಅದಕ್ಕಾಗಿನ ನಿನಗೆ ಕೊಡ್ತೀವಿ ಕಣ್ಮೀನ, ಭಾಗ ಕೊಡ್ತೀವಿ. ಭಾಗ ಕೊಡಬೇಕು ಅಂತ ಅತ್ತೆ ನಾನು ಇಬ್ಬರು ಡಿಸೈಡ್ ಮಾಡಿದ್ದೀವಿ. ಏನು ಬೇಡ, ಎಲ್ಲಿದ್ರು ನನ್ನ ಭಾಗ ಬಂದೇ ಬರುತ್ತೆ. ನಾನು ಏನೂ ಇಲ್ಲಿ ನೋಡು, ನಾನು ಏನು ಹೇಳೋ ಅಂಥದ್ದೇನಿಲ್ಲ. ನಾನು ಏನು ಹೇಳೋಕ್ಕಾಗಲ್ಲ. ನಾನು ಎಲ್ಗೂ ಬರೋದಿಲ್ಲ, ಬೇಕಾಗಿಲ್ಲ. ನಾನು ನನ್ನ ಗಂಡ ನಿಮ್ಮದೇ ಇದೀವಿ ಅಷ್ಟೇ. ಯಾವ ಭಾಗ ತಗೊಂಡು ಏನು ಮಾಡ್ತೀವಿ? ಯಾವ ಭಾಗನೂ ಬೇಡ, ಏನೂ ಬೇಡ. ನಾವೇನು ಸೈನ್ ಹಾಕೋದು ಇಲ್ಲ. ಅದು ಹಂಗೆ ಹಾಳಾಗಿ ಹೋದ್ರೂ ಹೋಗ್ಲಿಲ್ಲ, ಅದು ಏನಾಗುತ್ತಾ ಆಗಲಿ. ನಾವು ಯಾರಿಗೂ ಬುದ್ಧಿವಾದ ಹೇಳೋಕ್ಕೂ ಬರೋಲ್ಲ, ಸೈನ್ ಹಾಕೋಕ್ಕೂ ಬರೋಲ್ಲ, ಏನಕ್ಕೂ ಬರೋಲ್ಲ. ಅಲ್ಲ ನೀನು ಭಾಗ ಕೊಡ್ತೀನಿ ಅಂದರೂ ಬೇಡ ಅಂತ ಹೇಳ್ತಾ ಇದೀಯ. ಕೊಡ್ತೀವಿ ಕಣಮ್ಮ, ನಿನಗೆ ನಾವು ಅನ್ಯಾಯ ಮಾಡಲ್ಲ, ಕೊಡ್ತೀವಿ. ಈಗಲೇ ಬರ್ಕೊಡ್ತೀನಿ ಕಣೆ. ಬಾರೆ ಬಂದು ನಿಮ್ಮ ಅಣ್ಣವ್ರಿಗೆಲ್ಲ ಹೇಳ್ರಿ ನೀವು. ಎಲ್ಲ ಬಿಕ್ಕಿ ಮಾಡಿರಿ ವರ್ಷ ಅವನು ಸುಮ್ಮನೆ ಆಗ್ತಾನೆ. ಭಾಗ ಕೊಡ್ತೀವಿ, ಭಾಗ ಇಸ್ಕೊಂಡು ನಾವು ಸೆನಕಿರೋಣ. ಅವನು ಸುಮ್ಮನೆ ಇಲ್ಲಾಂದ್ರೆ ಬಿಸಿ ಹಾಕಿ ಬಿಡೋಣ, ಎಲ್ಲರೂ ಸೆನಕಿರೋಣ. ಅಯ್ಯೋ ಹೋಗಮ್ಮ, ಅವ್ರನ್ನ ಸೆನಕಿರೋಣ ಅಂತ ಯಾಕೆ ಕರಿತೀಯ? ಇನ್ನೊಂದು 2 ದಿನ ಅವ್ರ ತಾಗೆ ಸೆನಕಿರ್ತೀಯ ನೀನು ಬೇಕಾದರೆ. ಕರಿಬೇಡ, ಹೋಗಿ ಕೊಡ್ದು ನೀವೆಲ್ಲನ. 2 ವರ್ಷ ಅವಳು ಮಾಡಿರೋದೆಲ್ಲ ನಾವು ಒಂದೊಂದಲ್ಲ. ನೀವೇನ ಅವಳ ಮನೆ ಬಾಗ್ಲಕ್ಕೆ ಕಾಲಿಕ್ಕಿದ್ರಂದ್ರೆ ಅಷ್ಟೇ ನೋಡು. ಅಲ್ಲ ನಮಗೇನೆ ಎಷ್ಟೆಲ್ಲ ಮಾಡಬಾರದು ಮಾಡ್ಯಾಳ ಅವಳು. ಅವಳ ಮನೆ ಬಾಗ್ಲಕ್ಕೆ ನಾನು ನೀವು ಕಾಲಿಕ್ಕಿದ್ರೆ ನಾನಂತೂ ಏನಿಲ್ಲ ನಿಮ್ದು. ಅಲ್ಲ ಅವಳು ಭಾಗ ಕೊಡ್ತಾಳೆ ಅಂತ ಹೇಳಿ ನೀವು ಕರೆಯೋದಾಗಲಿ ಹೋಗೋದು ಅದೆಲ್ಲ ಮಾಡಬೇಡ್ರಿ. ಹೋದ್ರೂ ಹೋಗುತ್ತ ತಾಳಾಗಿ. ನಾ ಹೋಗಲ್ಲ ಕಣತೆ, ನಮಗೂ ಗೊತ್ತೈತೆ ನಾವು ಹೆಂಗಿರ್ಬೇಕು ಅಂತ. ಅವ್ರ ತಂಗ ನಾನು ಎಷ್ಟೋ ಎಂದಿದ್ದೀನಿ ಅಂತ ನನಗೆ ಗೊತ್ತು. ಇಲ್ಲ ಹೆಂಗ ನಿಮ್ದೇಗಿದ್ದೀನಿ. ನಾನು ಇಷ್ಟೊಂದೆಲ್ಲ ಅಂದು ಮತ್ತೆ ಅವ್ರ ಮನೆ ಬಾಗ್ಲಕ್ಕೆ ಕಾಲಿಕ್ತೀನಿ ಅಂತ ಅಂದ್ಕೊಂಡಿದ್ರಾ? ಯಾವುದೇ ಕಾರಣಕ್ಕೂ ಕಾಲಿಕ್ಕಲ್ಲ. ಅಲ್ಲ ತಂಗಿ ಅದಳು, ನೀನಾದರೂ ಹೇಳ್ತೀಯ? ನಿಮ್ಮ ಅಣ್ಣ ನಿನ್ನ ಮಾತು ಕೇಳ್ತಾನೆ. ತಂಗಿ ಅನ್ನೋದೊಂದು ಪ್ರೀತಿ ಅಭಿಮಾನ ಏನೋ ಇರುತ್ತೆ. ವರ್ಷನೂ ಇದಾನಲ್ಲಪ್ಪ, ವರ್ಷನೂ ಏನಾದರೂ ಹೇಳ್ತಾನೆ ಬಿಡು ಅಂತ ಹೇಳಿ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಆದರೆ ನೋಡು, ವರ್ಷ ಏನು ಹೇಳಲ್ಲ. ಅಲ್ಲ ಹೇಳೋಣ, ನೀನಾದ್ರೂ ನೀನು ನಮ್ಮ ಅಣ್ಣ ಅಂತ ತಿಳ್ಕೊಂತೀನಿ. ನೀನು ನಮ್ಮ ಅಣ್ಣ ಕಣೋಣ, ತಂಗಿ ಜೀವನ ಹಾಳಾಗುತ್ತೆ ಅಂತ ಹೇಳಿ ನೀನಾದರೂ ಏನಾದರೂ ಸಹಾಯ ಮಾಡೋಣ. ಅಯ್ಯೋ ಈಗ ಅಣ್ಣ ಎಂಬ್ತಿದ್ದೀರಾ? ಮೀನಾ ನನ್ನ ಮದುವೆ ಆದಾಗ ಎಂತೆಂಥ ಮಾತಂದ್ರಿ. ಸುಮ್ಮನೆ ಯಾಕೆ ಹೊರಟೋಗಿ ನೀವು ಎಷ್ಟೇ ಬೇಡ್ಕೊಂಡ್ರು ಕೇಳ್ಕೊಂಡ್ರು ನಾವೇನು ನಿಜ ನಾವಂತೂ ನಿಮ್ಮ ಮನೆ ಬಾಗ್ಲಿಗೆ ಕಾಲಿಕ್ಕಲ್ಲ. ನಾವು ಬಂದು ಏನು ಹೇಳೋಕ್ಕಾಗಲ್ಲ. ಭಾಗ ಬೇಡವೇ ಬೇಡ ಅಂತ ಇದ್ದಾರೆ ಗಂಡ ಹೆಂಡ್ತಿಬ್ರು. ಅವ್ರಿಗೇನು ಮಕ್ಕಳಿಲ್ಲ, ಮರಿ ಇಲ್ಲ, ಮಸ್ತಾಗೈತೆ. ಅದಕ್ಕೇನೆ ಏನು ಮಾಡೋದು? ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾನೆ. ಏನಪ್ಪ ಮಾಡಲಿ ಅಮ್ಮಂಗಾಗೈತೆ ಹೋಗತ್ತ. ಇವಾಗಂತೂ ನಾನು ಏನು ಮಾಡಬೇಕೋ ಏನೋ ಒಂದು ಗೊತ್ತಾಗ್ತಿಲ್ಲ. ನಾನು ಸೌಮ್ಯ ಭಾಗ ಕೊಡ್ತೀವಿ ಅಂದರೆ ಬೋತಾರೆ ಅಂತ ಅಂದ್ಕೊಂಡಿದ್ವಿ, ಆದರೆ ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.